ನಮಸ್ಕಾರ. ಈಗಷ್ಟೇ RCB-DC ಮ್ಯಾಚನ್ನು ಮುಗಿಸಿ ಬಂದು ನೀವೆಲ್ಲ ಕೂತಿದ್ದೀವಿ. ಇನ್ನೂ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಎಲ್ಲಿ ಮಿಸ್ ಆಯಿತು ಏನಾಯಿತು ಅಂತ. ಆಬ್ವಿಯಸ್ಲಿ ಡೇ ಮ್ಯಾಚ್ ಅಂತಂದಾಗ ಡೇ ನೈಟ್ ಮ್ಯಾಚ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಗ್ರೀನ್ ಜರ್ಸಿ ಮೊದಲೇ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೆ. ಅಷ್ಟು ಮಟ್ಟಿಗೆ ನಮ್ಮ ಕೈ ಹಿಡಿದಿಲ್ಲ. ಬಟ್ ಬಿಡಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಮಾತಾಡೋದಾದರೆ ಇವತ್ತು ಕೆಲವೊಂದು ಮಿಸ್ಟೇಕ್ಗಳು ನಾವು ಮಾಡಿದ್ವಿ. ಪಿಚ್ ಕೂಡ ಒಂದಷ್ಟು ಪ್ಲೇ ಮಾಡ್ತು ಇವತ್ತು ಅಂತ ನನಗನ್ನಿಸ್ತು. ಸೊ ಎಂಡಿಂಗಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅವರಿಗೆ ಆ ಎಂಡಿಂಗ್ ಓವರ್ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅದ್ರ ಬಗ್ಗೆ ಕೊನೆಯಲ್ಲಿ ಡಿಸ್ಕಷನ್ ಮಾಡೋಣ. ಜೊತೆಗೆ ಸುಯೇಶ್ ಶರ್ಮಾ ಅವರ ಬೌಲಿಂಗ್ ಬಗ್ಗೆ ಕೂಡ ಡಿಸ್ಕಷನ್ ಆಗಬೇಕು. ಒಂದಷ್ಟು ಲೂಪ್ ಹೋಲ್ಸ್ ನಾವು ಇವತ್ತು ನೋಡಿದ್ವಿ, ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ. ಫೀಲ್ಡಿಂಗ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಬನ್ನಿ ನಮ್ಮ ಬ್ಯಾಟಿಂಗ್ ಬಗ್ಗೆ ಫಸ್ಟ್ ನೋಡೋದಾದರೆ 175 ಫಾರ್ 8 ಆನ್ ಬೋರ್ಡ್ ವಾಸ್ ಲೆಸ್. ಒಂದು 15-20 ರನ್ ಕಡಿಮೆ ಅಂತ ನನಗೆ ಫಸ್ಟ್ ಆಗಿ ನೋಡಿದಾಗಲೇ ಅನಿಸ್ತು, ನಿಮಗೂ ಕೂಡ ಅನಿಸಿರುತ್ತೆ. ಬಟ್ ಆ ಪಿಚ್ ಹೇಗಿತ್ತು ಅಂತಂದರೆ, ಫಸ್ಟಿಗೆ ಒಂದು 10 ಓವರ್ ವಿರಾಟ್ ಕೊಹ್ಲಿ ಸಾಲ್ಟ್ ಪವರ್ ಪ್ಲೇಲಿ ಆಡಿದಾಗ ನೀಟಾಗಿ ಬರ್ತಾಯಿದೆ ಅಂತ ಅನಿಸ್ತು. ಹೋಗ್ತಾ ಹೋಗ್ತಾ ಕೊಹ್ಲಿ ಕೂಡ ಸ್ಟ್ರಗಲ್ ಮಾಡ್ತಾಯಿದ್ರು. ಅವ್ರು ವಿಕೆಟ್ ಹೋದ್ಮೇಲೆ ದೇವದತ್ ಪಡಿಕ್ಕಲ್ ಬಂದಾಗ ಈ ಪಿಚ್ ಸ್ಲೋ ಆಗಿದೆ ಅಂತಂದಾಗ ಮೀನಿಂಗ್ ಏನಂತಂದರೆ, ಪಿಚ್ ಬಿದ್ದ ಮೇಲೆ ಬಾಲ್ ಈಸಿಯಾಗಿ ಬೌನ್ಸ್ ಆಗಿ ಬರಲ್ಲ, ನೇರವಾಗಿ ಬ್ಯಾಟಿಗೆ ಕ್ವಿಕ್ಕಾಗಿ ಬರಲ್ಲ. ನಿಮಗೆ ಪಿಚ್ ಫಾಸ್ಟ್ ಆಗಿದ್ದಾಗ ಆ ಬಾಲ್ ಕೆಲವೊಂದು ಟೈಮಿಂಗಲ್ಲೇ ಹೋಗಿಬಿಡುತ್ತೆ. ಸೊ ಪಿಚ್ ಸ್ಲೋ ಆದಾಗ ಪಿಚ್ ಬಿದ್ದ ಮೇಲೆ ಬಾಲ್ ಬರೋದು ಬ್ಯಾಟ್ಸ್ಮನ್ಗೆ ಲೇಟ್ ಆಗುತ್ತೆ. ಅನಿಸ್ಬೋದು ಟೈಮಿಂಗ್ ಸಿಗುತ್ತಲ್ಲ, ಏನು ಲೇಟಾಗಿ ಬಂದರೆ ಆರಾಮಾಗಿ ಹೊಡಿಬೋದು ಅಂತ. ಬಟ್ ಸ್ಲೋ ಆದಷ್ಟು ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಬಾಲ್ನ ಕ್ಲಿಯರ್ ಮಾಡೋಕ್ಕೆ. ಅದೇ ನಿಮಗೆ ಪಿಚ್ ಫಾಸ್ಟ್ ಆಗಿದ್ದರೆ ಬೇಗ ಬ್ಯಾಟಿಂಗ್ ಬರುತ್ತೆ. ಕೆಲವೊಮ್ಮೆ ಆ ಪೇಸಲ್ಲೇ ನಿಮಗೆ ಶಾಟ್ಗಳು ಫ್ಲಿಕ್ ಮಾಡಿದ್ರೆ ಅಥವಾ ಟೈಮಿಂಗ್ ಮಾಡಿದ್ರೆ ಶಾರ್ಟ್ ಹೋಗಿಬಿಡುತ್ತೆ. ಸೊ ಅದನ್ನು ನೀವು ಕ್ಲಿಯರ್ ಮಾಡಬೇಕು ಅಂತಂದರೆ, ನೀವು ರಾಹುಲ್ ಆಡಿದಾಗ ಕೆಲವೊಂದು ಶಾರ್ಟ್ಸ್ ನೀವು ನೋಡಿದ್ರಿ, ವೆಯ್ಟ್ ಮಾಡಿದ್ರು, ಪವರ್ ಜೊತೆ ಹೊಡೆದ್ರು. ಹಾಗೆ ಮಿಲ್ಲರ್ ಕೊನೆಗೆ ಫಿನಿಷ್ ಮಾಡಿದ್ರು. ಇದೆಲ್ಲವೂ ಕೂಡ ಪ್ಯೂರ್ ಆನ್ ದೇರ್ ಒಂದು ಬ್ಯಾಟ್ರಿ ಇರುತ್ತಲ್ಲ ಒಳಗಡೆ, ಒಂದು ಪಂಪ್ಡ್ ಅಪ್ ಎನರ್ಜಿ, ಅದರಿಂದ ಕ್ಲಿಯರ್ ಆಗೋದು. ಬಟ್ ಬ್ಯಾಟಿಂಗಲ್ಲಿ ನೋಡಿದಾಗಲೂ ಫಸ್ಟ್ ಫಿಲ್ ಸಾಲ್ಟಿಂದ ಹಿಡಿದು ಅದಾದಮೇಲೆ 10 ಓವರ್ಗೆ ಆಲ್ಮೋಸ್ಟ್ ನಾವು 99 ಇದ್ವಿ. ಸೊ ಕೊನೆಯ 10 ಓವರಲ್ಲಿ ಏನಿತ್ತು ಅಥವಾ ಕೊನೆಯ 5 ಓವರ್ ಏನಿದೆ ಅದೇ ಮೇಡ್ ದ ಡಿಫ್ರೆನ್ಸ್ ಅಂತ ಅನಿಸ್ತು ನಮಗೆ. ಟಾಪ್ ಆರ್ಡ್ರಲ್ಲಿ ಕ್ಲಿಕ್ ಆಗ್ತಾ ಹೋದರೆ, 3-4 ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಸ್ಪಾರ್ಕ್ ಆಗ್ತಾ ಹೋದರೆ ಆಮೇಲೆ ಈಸಿ ಆಗುತ್ತೆ. ಬಟ್ ನಮ್ಮಲ್ಲಿ ಏನು ನೋಡ್ತಾ ಇದ್ದೀವಿ, 63 ನೋಡಿ, ಫಿಲ್ ಸಾಲ್ಟ್ 63, 38 ಬಾಲ್, 4 ಬೌಂಡ್ರಿ, 3 ಸಿಕ್ಸರ್. ವಿರಾಟ್ ಕೊಹ್ಲಿ ಇವತ್ತು ಕೂಡ ಸ್ವಲ್ಪ ಸ್ಟ್ರಗಲೇ ಮಾಡಿದ್ರು. ಹೊಡೆದಂಥ 3 ಶಾಟ್ ಕೂಡ ಚೆನ್ನಾಗಿತ್ತು, ಬಟ್ ಆದಮೇಲೆ ಔಟ್ ಆದರು. ಸೊ ಅದಾದಮೇಲೆ ಪಡಿಕ್ಕಲ್ ಇವತ್ತು ಅವರ ಟಚ್ಚಲ್ಲಿ ಇರಲಿಲ್ಲ. ಪಡಿಕ್ಕಲ್ ಹೊಡೆದಂಥ ಶಾಟಲ್ಲೇ ಗೊತ್ತಾಯಿತು ಅದು 6 ಹೋಗಬೇಕಾಗಿತ್ತು, ನಾರ್ಮಲ್ ಡೇ ನೈಟ್ ಮ್ಯಾಚ್ ಆಗಿದೆ. ಬಟ್ ಸೀದಾ ಕೈಗೆ ಹೋಯಿತು. ಪಟಿದಾರ್ ಎಲ್ಲ ಮ್ಯಾಚಲ್ಲೂ ಕೂಡ ಆಲ್ಮೋಸ್ಟ್ ಸಕ್ಕತ್ತಾಗಿ ಆಡಿದ್ದಾರೆ. 200, 250 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದು 270ವರೆಗೆ ಹೋಗಿದೆ. ಬಟ್ ಇವತ್ತು ನನಗೆ ಅವ್ರ ಬ್ಯಾಟಿಂಗ್ ಬಂದಾಗ ಅನ್ನಿಸ್ತು, ಪಿಚ್ ಸ್ಲೋ ಇದೆಯಾ. ನಾವು ಕೂಡ ಒಂದಷ್ಟು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಚಾಟ್ ಮಾಡ್ತಾ ಇದ್ವಿ, ಪಿಚ್ ಏನೋ ಸ್ಲೋ ಇದೆಯಾ ಹೇಗೆ ಅಂತ. ಪಟಿದಾರ್ ಇವತ್ತು ಸ್ಟ್ರಗಲ್ ಮಾಡಿದ್ರೆ ಅಥವಾ ಬೇಗ ಔಟ್ ಆದರೆ ಪಿಚ್ ಸ್ಲೋ ಇದೆ ಅಂತ ಅರ್ಥ ಅಂತ ನಾನು ಕೂಡ ನನ್ನ ಫ್ರೆಂಡ್ಸಿಗೆ ಮೆಸೇಜ್ ಮಾಡಿ ಹೇಳಿದೆ. ಬಟ್ ಪಟಿದಾರ್ 8 ರನ್ ಗಳಿಸಿ ಔಟ್ ಆದರು. ಅದಾದಮೇಲೆ ಪಟಿದಾರ್ ಫಾರ್ ದ ಫಸ್ಟ್ ಟೈಮ್ ಈ ಸೀರೀಸಲ್ಲಿ ಬೇಗನೆ ಔಟ್ ಆಗಿದ್ದು. ಸೊ ಇವತ್ತೇನು ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಆಮೇಲೆ ಬರೋರು ಅನ್ನೋದು ದೊಡ್ಡ ಒಂದು ಟೆಸ್ಟ್ ಆಫ್ ಕ್ಯಾರೆಕ್ಟರ್ ಇವತ್ತು. ಟಿಮ್ ಡೇವಿಡ್ ಬಂದರು, ಒಂದಷ್ಟು ಗ್ಲಿಮ್ಸ್ ತೋರಿಸಿದ್ರು. ಬಟ್ ಅವ್ರಿಗೂ ಕೂಡ ತುಂಬ ನೀಟಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಅವರ ಸ್ಟ್ರೆಂತ್ ಮೇಲೆ ಅವ್ರಿಗಿರುವಂಥ ಒಂದು ಪವರಲ್ಲಿ ಅದು ಹೋಯಿತು. ಬಟ್ ಕನ್ಸರ್ನ್ ಅಂತಂದರೆ ನಮಗೆ ಈ ಮ್ಯಾಚಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅವರ ಬ್ಯಾಟಿಂಗ್. ರೊಮ್ಯಾರಿಯೋ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು, ಚೆನ್ನೈ ಮೇಲಂತೂ ಅದ್ಭುತವಾದಂಥ ಇನ್ನಿಂಗ್ಸ್. ಆದರೆ ಓವರಾಲ್ ಟೂರ್ನಿ ಅಂತ ನೋಡಿದಾಗ ಕೆಲವೊಂದು ಮ್ಯಾಚ್ಗಳಲ್ಲಿ ಅವರು ಫ್ಲಾಪ್ ಆಗಿದ್ದಾರೆ. ಬಟ್ ಈ ಸಲನೂ ಕೂಡ ನಾವು ಫ್ರಮ್ ಮ್ಯಾಚ್ 1 ಇನ್ನೂ ರೊಮ್ಯಾರಿಯೋ ಅವರ ಆ ಒಂದು ರೌದ್ರಾವತಾರ, ವಿರಾಟ್ ರೂಪ ನಾವು ಇನ್ನೂ ನೋಡೇ ಇಲ್ಲ. ಸೊ ಅದನ್ನು ನೋಡಬೇಕು. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಶೆಫರ್ಡ್ ಬಕ್ಲ್ ಅಪ್ ಯುವರ್ ಶೂಸ್, ಬೇಗ ಅವ್ರು ಬರಲೇಬೇಕು. ಕೃಣಾಲ್ ಪಾಂಡ್ಯ ಒಂದು ಉತ್ತಮವಾದ 6, ನನಗೆ ಆ 6 ತುಂಬ ಇಷ್ಟ ಆಯಿತು. ಸ್ಟ್ರೈಟ್ ಹೊಡೆದಿದ್ದು ಲುಂಗಿ ಎಂಗಿಡಿ, ನಟರಾಜನ್, ಕೊನೆಯ ಬೌಲ್ ಮಾಡಿದಂಥ ಯಾರು ಮುಖೇಶ್ ಕುಮಾರ್, ಈ 3 ಜನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ರು. ಎಸ್ಪೆಷಲಿ ಲುಂಗಿ ಎಂಗಿಡಿ ಹಾಗೆ ನಟರಾಜನ್. ಎಂಡಿಂಗಲ್ಲಿ ನಿಮಗೆ ಲಾಸ್ಟ್ 13, 14, 15, 16 ಆಲ್ಮೋಸ್ಟ್ 4 ಓವರ್ ಬೌಂಡ್ರಿನೇ ಬರಲಿಲ್ಲ, ಫುಲ್ ಡ್ರೈಡ್ ಅಪ್ ಆಯಿತು. ಅದಕ್ಕೆ ರೀಸನ್ ಅಂತಂದರೆ ಇವ್ರು ಮಾಡಿದಂಥ ವೇರಿಯೇಷನ್. ಕೊನೆಯ 3 ಓವರ್ ನೋಡಿದ್ರು ಕೂಡ ನಿಮಗೆ ಎಣಿಸ್ಬೇಕು ಬೌಂಡ್ರಿಗಳು. ಲಾಸ್ಟ್ 5 ಓವರ್ ಬಂದಿದೆ 29 ರನ್. ಸೊ ಅಲ್ಲಿಗೆ ನಮ್ಮದು ಆಲ್ಮೋಸ್ಟ್ ಕಂಪ್ಲೀಟಾಗಿ 145 ಇದ್ವಿ 15 ಓವರ್ಗೆ. ಈಗಾಗಲೂ ನಿಮ್ಗೊಂದು ಆಪರ್ಚುನಿಟಿ ಇತ್ತು 200 ಬರೋಕ್ಕೆ. ಬಟ್ ಕೊನೆಯದಾಗಿ ಅದ್ಭುತವಾಗಿ ಬಾಲ್ ಮಾಡಿದ್ರು. ಪಿಚ್ನ ಅಡ್ವಾಂಟೇಜ್ ಏನಿದೆ ಅದನ್ನು ಸ್ಪಿನ್ನರ್ಸ್ ಕೂಡ, ಅಕ್ಷರ್ ಪಟೇಲ್ ಕೂಡ ನೀವು ನೋಡಿದ್ರೆ 3 ಓವರ್ಗೆ 18 ರನ್ ಬರೀ 2 ವಿಕೆಟ್. ಕುಲ್ದೀಪ್ ಯಾದವ್ 4 ಓವರ್ಗೆ 32. ನಮ್ಮ ಸ್ಪಿನ್ನರಲ್ಲಿ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ನನಗೆ ಸುಯೇಶ್ ಶರ್ಮಾ ಅವ್ರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ನನಗೆ ಅದು ಇನ್ನೂ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಸೊ ಇದು ಅವರ ಬ್ಯಾಟಿಂಗ್ ವಿಚಾರ ಆಯಿತು. ಈಗ ನಮ್ಮ ಬೌಲಿಂಗ್ ವಿಚಾರಕ್ಕೆ ಬರೋಣ. DC ಬ್ಯಾಟಿಂಗ್. ಇನಿಷಿಯಲಿ KL ರಾಹುಲ್ ಬಗ್ಗೆ ಕೂಡ ನಾನು ಪ್ರಿವ್ಯೂ ವೀಡಿಯೋದಲ್ಲಿ ಹೇಳಿದ್ದೆ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ನಾವೊಂದು ಒಂದಷ್ಟು ಸ್ಪೋರ್ಟ್ಸ್ನ ಇಂಟ್ರೆಸ್ಟ್ ಇರುವಂಥವರೊಂದು ಸ್ಪೋರ್ಟ್ಸ್ ಅಡ್ಡ ಅಂತ ಒಂದು ಗ್ರೂಪ್ ಇದೆ, ಅದರಲ್ಲೂ ಕೂಡ ನಾನು ಹೇಳಿದ್ದೆ ರಾಹುಲ್ಗೆ ಹೇಳು ಮಾಡಿಸ್ದಾಗಿದೆ ಇವತ್ತು ಪಿಚ್ ಅಂತ, ಅಥವಾ ಆ ಒಂದು ಸ್ಲೋ ಬರ್ತಾ ಇರೋದು. ಚೆನ್ನಾಗಿ ಆಡಿದ್ರು. 34, 57 ಬರ್ತ್ಡೇ ದಿನನೇ ನಮ್ಮ ಕರ್ನಾಟಕದ ಹುಡುಗ ಒಂದು 50 ಗಳಿಸಿದ್ದು. ಒಂದು ಬ್ಯೂಟಿಫುಲ್ ಇನ್ನಿಂಗ್ಸ್ ಅದು. 6 ಬೌಂಡ್ರಿ, 2 ಸಿಕ್ಸರ್. ಸೊ ಅಲ್ಲಿವರೆಗೂ ಕೂಡ ರಾಹುಲ್ ಇರೋ ತನಕ ಕಂಫರ್ಟೇಬಲಿ ಅವರು ಚೇಸ್ ಹತ್ರ ಬರ್ತಾರೆ ಅಂತ ಅನಿಸ್ತಾ ಇತ್ತು. ಅವ್ರ ಜೊತೆಗೆ ಕರುಣ್ ನಾಯರ್ನ ಟ್ರೈ ಮಾಡಿದ್ರು. ಅದನ್ನು ಕೂಡ ನಾನು ಪ್ರಿವ್ಯೂ ವೀಡಿಯೋಲಿ ಹೇಳಿದ್ದೆ. ಇವತ್ತು ಕರುಣ್ ನಾಯರ್ನ ಇಂಪ್ಯಾಕ್ಟ್ ಆಗಿ ಬಳಸ್ಬೋದು ಅಂತ, ಅದು ಕೂಡ ನಿಜ ಆಗಿದೆ. ಫಾಲೋ ಮಾಡೋರಿಗೆ ರೆಗ್ಯುಲರ್ ಗೊತ್ತಿದೆ. ಸೊ ಹಾಗೆ ರಿಜ್ವಿ ಉತ್ತಮವಾದಂಥ ಬಾಲ್, ಭುವನೇಶ್ವರ್ ಕುಮಾರ್ ಅಂತ 3 ಬಾಲ್, ಜಿತೇಶ್ ಶರ್ಮಾ ಹಿಡಿದಂಥ ಕ್ಯಾಚ್
ವಾಟ್ ಅ ಕ್ಯಾಚ್ ಏನು ಇನ್ನೇನು ಸ್ವಲ್ಪ ಆದರೆ ಕೈ ಜಾರು ಹೋಗಿರೋದು, ಅದನ್ನು ರೀಚ್ ಮಾಡಿ ಹಿಡಿದಿದ್ದು. ಈಗಾಗಲೇ ಒಂದು ಕ್ಯಾಚನ್ನು ಅವ್ರು ಅದೇ ರೀತಿ ಹಿಡಿದಿದ್ದಾರೆ. ಈಗ ಮತ್ತೊಂದು ಪ್ರೂವ್ ಮಾಡಿ ತೋರಿಸಿದ್ರು. ಜಿತೇಶ್ ಬ್ಯಾಟಿಂಗ್ ಮಾಡದೇ ಇದ್ದರೂ ಕೂಡ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಾದಮೇಲೆ ಸ್ಟಬ್ಸ್ ವಿಕೆಟ್ ಬಗ್ಗೆ ಕೂಡ ನಾನು ಹೇಳಿದ್ದೆ. ಸ್ಟಬ್ಸ್ ಅವ್ರನ್ನ ಬೇಗ ತೆಗೆದ್ರೆ ಮಾತ್ರ RCBಗೆ ಉಳಿಗಾಲ, ಇಲ್ಲದೆ ಹೋದರೆ ಅವನು ಕೊನೆ ತನಕ ಆಡುವಂಥ ಹುಡುಗ. ಜೊತೆಗೆ ಲಾಸ್ಟಿಗೆ ಅವ್ನು 6 ಹೊಡೆದಿದ್ದು ಭುವನೇಶ್ವರ್ ಕುಮಾರ್. ಸ್ಲೋ ಬೌನ್ಸರ್ ಅಂತ ಟ್ರೈ ಮಾಡಿದ್ರು, ಅದು ಕ್ಲೀನ್ ಮಾಡಿದಂಥ ರೀತಿ. ಅಕ್ಷರ್ ಪಟೇಲ್ ಸ್ಟ್ರಗಲ್ ಮಾಡಿದ್ರು ಕೂಡ ಅಲ್ಲೊಂದು ಪಾರ್ಟ್ನರ್ಶಿಪ್ ಬೇಕಿತ್ತು ಅವ್ರಿಗೆ. ರಾಹುಲ್ ಔಟ್ ಆದಮೇಲೆ ಅದನ್ನು ನೋಡ್ಕೊಂಡ್ರು ಅವರು. ರಿಟೈರ್ಡ್ ಔಟ್ ಆದರೂ ಕೂಡ ಆ ಒಂದು ಗ್ಯಾಪ್ ವ್ಯಾಕ್ಯೂಮ್ ಏನಿತ್ತು ಅದನ್ನು ಫಿಲ್ ಮಾಡಿ ಹೋದರು. ಬಟ್ ಡೇವಿಡ್ ಮಿಲ್ಲರ್ ಇರೋ ತನಕ ನನಗೆ ಅಕ್ಷರ್ ಪಟೇಲ್ ರಿಟೈರ್ಡ್ ಆಗುವಾಗ ಅದೇ ಅನಿಸ್ತಾ ಇತ್ತು, ಇವನು ಹೋದಪ್ಪ ಇನ್ನು ಬರೋದು ಮಿಲ್ಲರ್ ಹೇಗೆ ಅಂತ. ಬಟ್ ಮಿಲ್ಲರ್ ಫಿನಿಷಿಂಗ್ ಎಬಿಲಿಟಿ, ಮಿಲ್ಲರ್ಗೊಂದು ಕ್ಲಾರಿಟಿ ಇದೆ, ಎಲ್ಲಿಗೆ ಹೊಡಿಬೇಕು, ನಾನು ಯಾವ ಬಾಲ್ನ ಪಿಕ್ ಮಾಡಬೇಕು, ಯಾವ ಲೆಂತ್ನ ನಾನು ಪಿಕ್ ಮಾಡಬೇಕು ಅಂತ. ಗಿಫ್ಟೆಡ್ ಪ್ಲೇಯರ್ ಮಿಲ್ಲರ್. ಈಗ ಮುಖ್ಯವಾದಂಥ ಪ್ರಶ್ನೆ ಬರೋದು, ರೊಮ್ಯಾರಿಯೋ ಶೆಫರ್ಡ್ ಅವ್ರನ್ನ ಕೊನೆ ಓವರ್ಗೆ ಇಟ್ಕೊಂಡಿದ್ದು ಸರಿನಾ? 6 ಬಾಲಿಗೆ 15 ರನ್. ರಶೀಕ್ ದಾರ್ ಸಲಾಮ್ ಬಂದಾಗ 12 ಬಾಲಿಗೆ 25 ಇತ್ತು. 10 ಓವರ್ ಇಸ್ ವೆರಿ ಗುಡ್. 10 ರನ್ 19th ಓವರಲ್ಲಿ 10 ರನ್ ಉಳಿಸೋದಿದೆಯಲ್ಲ ರಶೀಕ್ ಅಂತ ಬೌಲರ್. ಮಿಲ್ಲರ್ ಸ್ಟಬ್ಸ್ ಇರಬೇಕಾದ್ರೆ ನಿಜವಾಗ್ಲೂ ಆ ಹುಡುಗ ಚೆನ್ನಾಗಿ ಮಾಡಿದ್ದಾನೆ. ಒಂದು ಬೌಂಡ್ರಿ ಫಸ್ಟಿಗೆ ಬಾಲಿಗೆ ಕೊಟ್ಟಿದ್ದು ಬಿಟ್ಟರೆ ಆಮೇಲೆ ಚೆನ್ನಾಗಿ ಮಾಡ್ದ ಅಂತ ನನಗನ್ನಿಸ್ತು. ಬಟ್ ಆಮೇಲೆ ಲಾಸ್ಟ್ ಓವರ್ ನಿಮಗೆ ಬೇರೆ ಆಪ್ಷನೂ ಇಲ್ಲ, ಯಾರ ಕೈಲಿ ಹಾಕ್ಸ್ತೀರಾ? ಸುಯೇಶ್ ಹತ್ರ ಹಾಕ್ಸ್ಬೇಕು. ಶಿವಸ್ತು ಬೌಲಿಂಗ್ ನೋಡಿದ್ರೆ 3 ಓವರಿಗೆ 31. ಅವರು ಇವತ್ತು ಯಾವುದೇ ಟಚ್ಚಲ್ಲಿ ಇಡೀ ಸೀಸನಲ್ಲೇ ಇದು ಆಲ್ಮೋಸ್ಟ್ 6ನೇ ಮ್ಯಾಚ್. ಸುಯೇಶ್ ಕಾನ್ಫಿಡೆಂಟಾಗಿ ಕಾಣ್ತಾ ಇಲ್ಲ. ಉಳಿದ ಎಲ್ಲ ಪ್ಲೇಯರ್ ನೋಡಿದ್ರೆ ಕೃಣಾಲ್ ಪಾಂಡ್ಯ ಬ್ಯೂಟಿಫುಲ್ ಬೌಲಿಂಗ್, 4 ಓವರಿಗೆ 24 ರನ್, 1 ವಿಕೆಟ್. ಬಟ್ ಡಿಫ್ರೆನ್ಸ್ ಮಾಡಿದ್ದು ಅಂತಂದರೆ ಅವ್ರ ಕಡೆ 2 ಸ್ಪಿನ್ನರ್ಸ್ ಚೆನ್ನಾಗಿ ಆಡಿದ್ರು, ವಿಕೆಟ್ ತೆಗೆದ್ರು. ನಮ್ಮಲ್ಲಿ ಕೃಣಾಲ್ ಪಾಂಡ್ಯ ಮಾತ್ರ ಕ್ಲಿಕ್ ಆದರು. ಅದೊಂದು ಮೇಜರ್ ಡಿಫ್ರೆನ್ಸ್. ಇನ್ನೊಂದು ನನಗನ್ಸಿದ್ದು ಇವತ್ತು ಹೇಸಲ್ವುಡ್ಡಿಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ ಇಂಥ ಪಿಚ್ಚಲ್ಲಿ, ಸ್ಲೋ ಬರೋ ಪಿಚ್ಚಲ್ಲಿ ಪೇಸ್ ಇದೆ, ಡೆಕ್ ಹಿಟ್ ಮಾಡ್ತಾರೆ, ಎಲ್ಲವೂ ಕೂಡ ಇದೆ. ಬಟ್ ಅವ್ರ ಹತ್ರ ಒಂದಷ್ಟು ವೇರಿಯೇಷನ್ಸ್ ಇದೆ. ಸೊ ಅದನ್ನು ನಾನು ಟ್ರೈ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಮಾಡಿದ್ರು. KL ರಾಹುಲ್ ಚೆನ್ನಾಗಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಸೊ ಹಾಗಾಗಿ ಹೇಸಲ್ವುಡ್ ವಿಕೆಟ್ ತೆಗೆದೇ ಇದ್ದಿದ್ದು. ಪವರ್ ಪ್ಲೇನಲ್ಲಿ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿದರೆ ಒಂದು 3-4-5 ವಿಕೆಟ್ ಪವರ್ ಪ್ಲೇಲೇ ಹೋಗಿರೋದು ಅವ್ರದ್ದು. ರಾಹುಲ್ನು ಕೂಡ ಸೆಟ್ಲ್ ಆಗೋಕ್ಕೆ ಬಿಡಬಾರ್ದಿತ್ತು ಅಥವಾ ಸ್ಟಬ್ಸ್ನ ತೆಗಿಬೇಕಾಗಿತ್ತು ಅಂತ ನನಗನ್ನಿಸ್ತು. ಹೇಸಲ್ವುಡ್ 1 ವಿಕೆಟ್ ಆದರೂ ತೆಗೆದಿದ್ರೆ ಡಿಫರೆನ್ಸ್ ಮಾಡಿರೋದು. ಬಟ್ ಓವರಾಲ್ ನಾವು ಹೇಳ್ತಾ ಇದ್ವಲ್ಲ, ಒಂದು ಕೊನೆ ಓವರ್ ಅವ್ರಿಗೆ ಹೋಗೋ ಮ್ಯಾಚ್ ಬೇಕು, ಎಲ್ಲವೂ ಕೂಡ ಈಸಿಯಾಗಿ ವಿನ್ ಆಗ್ತಿದ್ದಾರೆ, 5 ಓವರ್ ಉಳಿಸ್ಕೊಂಡು ಹೊಡಿತಿದ್ದಾರೆ ಅಂತ. ಅದನ್ನು ಒಂದನ್ನು ಸ್ಯಾಟಿಸ್ಫೈ ಮಾಡಿದ್ದಾರೆ RCB ಅವರು ಕೊನೆಯವರೆಗೆ ಬಂದು. ಬಟ್ ಗೆದ್ದಿಲ್ವಲ್ಲ ಅನ್ನೋದು ಬೇಜಾರು. ಬಟ್ ಇಟ್ಸ್ ಲಾಂಗ್ ಟೂರ್ನಮೆಂಟ್, ಏನೂ ಮಾಡೋಕ್ಕಾಗಲ್ಲ. ನಾವು ಕೆಲವೊಂದು ಸೋಲ್ತೀವಿ, ಕೆಲವೊಂದು ಗೆಲ್ತೀವಿ. ಸೋತಾಗ ಪಾಠ ಕಲಿತೀವಿ. ಮೇ ಬಿ ಅಂಥದ್ದೊಂದು ದಿನ ಇವತ್ತು. ರಾಜಸ್ಥಾನ್ ವಿರುದ್ಧ ನಾವು ಕೆಲವೊಂದು ವಿಚಾರಗಳನ್ನು ಕಲಿತ್ವಿ. ಇವತ್ತು ಇಂಪ್ರೆಸ್ ಮಾಡಿದ್ದು ಅಂತಂದರೆ ಭುವನೇಶ್ವರ್ ಕುಮಾರ್ ಬೌಲಿಂಗಲ್ಲಿ ಫ್ಯಾಂಟಾಸ್ಟಿಕ್. ಕೃಣಾಲ್ ಪಾಂಡ್ಯ ಫೀಲ್ಡಿಂಗ್ ಸಕ್ಕತ್ತಾಗಿತ್ತು. ರೀಚ್ ಮಾಡಿ ಕೆಲವೊಂದು ಬೌಂಡ್ರಿಗಳನ್ನು ತಡೆದ್ರು, ಕ್ಯಾಚ್ ಹಿಡಿದ್ರು. ವಿರಾಟ್ ಕೊಹ್ಲಿ ಅವರೊಂದು ಕ್ಯಾಚ್, ಎಲ್ಲವೂ ಚೆನ್ನಾಗಿತ್ತು. ಪಾಸಿಟಿವ್ಸ್ ಅದೇನೆ. ಹಾಗೆ ಬ್ಯಾಟಿಂಗ್ ಅಂತ ಬಂದಾಗ ಸಾಲ್ಟ್ ಸ್ವಲ್ಪ 2-3 ಮ್ಯಾಚ್ ಫ್ಲಾಪ್ ಆಗಿ ಮತ್ತೆ ಕ್ಲಿಕ್ ಆಗೋದಿತ್ತು. ಬಟ್ ಈ ಸಲ ಒಂದು ಫ್ಲಾಪ್ ಆಗಿ ಮತ್ತೊಂದು ಆಡಿದ್ದಾರೆ, ಅದೊಂದು ಪಾಸಿಟಿವ್ ನಮಗೆ. ಮೈನಸ್ ಅಂತಂದರೆ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್. ಅವರು ಕ್ಯಾಚ್ಗಳನ್ನು ಹಿಡಿತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನೇನು ಹೊರಗಡೆ ಕೂರಿಸೋಕೆ ಆಗ್ತಿಲ್ಲ ಆ ಥರದ್ದು. ಬಟ್ ಜಿತೇಶ್ ಶರ್ಮಾ ಬ್ಯಾಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಮೊನ್ನೆ ಒಂದಷ್ಟು ಗ್ಲಿಮ್ಸ್ ತೋರಿಸಿದ್ರು. ಬಟ್ ರಾಜಸ್ಥಾನ್ ಮೇಲೂ ಕೂಡ ಪ್ರೆಷರ್ ಅಂತ ಬಂದಾಗ 3-4 ವಿಕೆಟ್ ಹೋಗಿದೆ, ನೀವೇನು ಮಾಡ್ತೀರಾ? ನಿಮ್ಮ ಅಸಲಿ ಕ್ಯಾರೆಕ್ಟರ್ ಗೊತ್ತಾಗೋದೆ ವಿಕೆಟ್ ಹೋದಾಗ. ಜಿತೇಶ್ ಶರ್ಮಾ ಲಾಸ್ಟ್ ಸೀರೀಸಲ್ಲಿ ತೋರಿಸಿದ್ದಾರೆ, ಲಾಸ್ಟ್ ಸೀಸನಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ಅವ್ರ ಅಬಿಲಿಟಿ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಹೇಗೆ ಅವ್ರು ಎದ್ದು ನಿಲ್ತಾರೆ ಅನ್ನೋದೇ ಪ್ರಶ್ನೆ. ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಆ್ಯಸ್ ಫ್ಯಾನ್ಸ್ ಅದನ್ನು ಅಬ್ಸರ್ವ್ ಮಾಡ್ತಾ ನಾವು ಒಂದು ಗಮನಕ್ಕೆ ತಂದೆ ತರ್ತೀವಿ. ಅದನ್ನು ಬಿಟ್ಟರೆ ಶೆಫರ್ಡ್ ಅವರ ಬ್ಯಾಟಿಂಗ್, ನೀವು ಬೌಲಿಂಗಲ್ಲಿ ಅವ್ರನ್ನ ಫುಲ್ ಫ್ಲೆಡ್ಜ್ ಬಳಸಲ್ಲ ಅಂತಂದರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಗೋ ಫಾರ್ ಜೇಕಬ್ ಬೆಥೆಲ್. ಸೊ ಬೆಥೆಲ್ನ ನೀವು ಟ್ರೈ ಮಾಡೋದು ಒಳ್ಳೆಯದು. ಜೇಕಬ್ ಬೆಥೆಲ್ದು ಬೌಲಿಂಗ್ ಕೂಡ ಇದೆ, ಬಟ್ ನಾಟ್ ರೆಗ್ಯುಲರ್ ಮಾಡೋ ಥರಲ್ಲ. ಬಟ್ ಅವ್ರನ್ನ ಯೂಸ್ ಮಾಡ್ಬೋದು ಬೆಥೆಲ್ನ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ರೀಸೆಂಟ್ ಫಾರ್ಮ್ ನೋಡಿದ್ರೆ ಶೆಫರ್ಡ್ಗಿಂತ ಬೆಥೆಲ್ ಚೆನ್ನಾಗಿದ್ದಾರೆ. ನೀವು ಲಾಸ್ಟ್ ಓವರ್ ಅವ್ರಿಗೆ ಕೊಡ್ತೀರಾ ಅಂತಂದರೆ ಸ್ವಲ್ಪ ರೆಗ್ಯುಲರ್ ಆಗಿ ಎಲ್ಲ ಮ್ಯಾಚಲ್ಲೂ ಶೆಫರ್ಡಿಗೆ ಬೌಲಿಂಗ್ ಕೊಡ್ತಾ ಹೋಗಬೇಕು ಇಂಥ ಸಿಚುವೇಷನಲ್ಲಿ. ಬಟ್ ಸ್ವಲ್ಪ ಏನೋ ಅಲ್ಲಿ ಮಿಸ್ ಆಯಿತು ಅಂತ ಅನಿಸ್ತು. ಭುವನೇಶ್ವರ್ ಏನಾದರೂ ಲಾಸ್ಟ್ ಓವರ್ಗೆ ಇದ್ದಿದ್ದರೆ ನಿಮಗೆ ಚಾನ್ಸ್ ಇತ್ತು. ಬಟ್ ಅಷ್ಟರೊಳಗಡೆ ಶೆಫರ್ಡಿಗೆ ಕೊಟ್ಟಿದ್ರೆ ಮುಂಚೆನೇ ಮುಗಿಸಿರೋರು, ಏನೋ ಸ್ವಲ್ಪ ಬೇಗ ಹೊಡೆದಿರೋರು. ಸ್ವಲ್ಪ ಇದೆಲ್ಲ ಡಿಬೇಟೇಬಲ್, ಬೌಲರ್ಸ್ನ ಅಲ್ಲಲ್ಲಿ ಸೆಟ್ ಮಾಡೋದು. ಬಟ್ ಎಲ್ಲೋ ನಮಗೆ ಇವತ್ತೊಂದು ಎಕ್ಸ್ಪೋಸ್ ಆಗಿದ್ದೇನು ಅಂತಂದರೆ ಲಾಸ್ಟ್ ಓವರ್ ಬಂದಾಗ ಭುವನೇಶ್ವರ್, ಹೇಸಲ್ವುಡ್ ಅಥವಾ ಯಾರು ಇಲ್ಲ ಅಂತಂದರೆ ಯಾರು ಮಾಡ್ತಾರೆ ಅನ್ನೋದು ಇವತ್ತು ಪ್ರಶ್ನೆ ಆಗಿ ಉಳ್ಕೊಳ್ತು. ಸೊ ನಿಮಗೇನು ಅನಿಸ್ತು, ಎಲ್ಲಿ ಇವತ್ತು ಮಿಸ್ ಆಯಿತು? ಸ್ಕೋರ್ ಒಂದು 20 ರನ್ ಜಾಸ್ತಿ ಬೇಕಾಗಿತ್ತ? ಆ ಲಾಸ್ಟ್ 5 ಓವರ್ ಬರೀ 29 ರನ್, 40-45 ಬಂದಿದ್ರು ಕೂಡ ಸ್ವಲ್ಪ ಪ್ರೆಷರ್ ಹೆಚ್ಚಾಗಿರೋದು. ನಿಮ್ಮ ಒಪಿನಿಯನ್ ತಿಳಿಸಿ. ನಮಸ್ಕಾರ.